ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಕ್ರವರ್ತಿ ಚಂದ್ರಚೂಡ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದ ಉದ್ದೇಶ, ನಾನು ನಿಮ್ಮ ಜೊತೆ ಮಾತನಾಡೋಕ್ಕೆ ಬಂದಿರೋದು ಒಂದು ಅಭಿಯಾನ ಶುರುವಾಗಿದೆ. ನನ್ನ ಹಿರಿಯ ಸ್ನೇಹಿತರಾದಂತಹ ಗುರುದೇವ್ ನಾರಾಯಣ್ ಕುಮಾರ್ ಮತ್ತು ಎಲ್ಲ ಸ್ನೇಹಿತರು ಸೇರಿ ಒಂದು ಅಭಿಯಾನವನ್ನು ಕರ್ನಾಟಕದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಪ್ರತಿ ವರ್ಷ ಮಾಡ್ತಾಯಿದ್ರು. ಈ ವರ್ಷ ಅತಿ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತ ನಾವೆಲ್ಲ ಕನ್ನಡಿಗರ ಮನದಾಸೆ. ಎಲ್ಲ ಕನ್ನಡಿಗರು ಕೂಡ ಇದನ್ನು ಮಾಡಬೇಕಾದಂಥದ್ದು. ಏಕೆಂದರೆ ಆಗಸ್ಟ್ 9ನೇ ತಾರೀಕಿಂದ ಆಗಸ್ಟ್ 15ನೇ ತಾರೀಕುವರೆಗೂ ಕರ್ನಾಟಕದ ಪ್ರತಿ ಮನಸ್ಸುಗಳಲ್ಲಿ, ಪ್ರತಿ ಮನೆಯಲ್ಲಿ, ಪ್ರತಿ ಮನೆಯ ಮೇಲೆ, ಅವರ ಕಚೇರಿಗಳ ಮೇಲೆ, ಅವರ ಅಂಗಡಿಗಳ ಮೇಲೆ, ಅವರು ಎಲ್ಲೆಲ್ಲಿ ವಾಸ ಮಾಡ್ತಾರೋ ಅಲ್ಲೆಲ್ಲವೂ ಕಡೆ ನಮ್ಮ ಕನ್ನಡದ ಬಾವುಟವನ್ನು ಅರಳಿಸಬೇಕಾದಂಥ, ಅದನ್ನು ಹಾರಿಸಬೇಕಾದಂಥ ಒಂದು ಅಭಿಯಾನ ಶುರುವಾಗಿದೆ. ಈ ಅಭಿಯಾನದ ಹಿನ್ನೆಲೆ ತುಂಬ ಸೊಗಸಾಗಿದೆ. ಇದೇ ಆಗಸ್ಟ್ 9ನೇ ತಾರೀಕು ಹಿಂದೆ ನಮಗೊಂದು ಭಾರತಕ್ಕೊಂದು ಒಕ್ಕೂಟದ ವ್ಯವಸ್ಥೆ ಬಂತು. ಆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮ್ಮ ಆಗಸ್ಟ್ 9ನೇ ತಾರೀಕಿನ ಒಂದು ಐತಿಹ್ಯ ತುಂಬ ಚೆನ್ನಾಗಿದೆ. ರಾಜೇಂದ್ರ ಒಡೆಯರ್ ಅವರು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸಂಪದ್ಭರಿತವಾದಂತಹ ಕಲೆಯ ಇಂಥ ಅತಿದೊಡ್ಡ ರಾಷ್ಟ್ರವಾಗಿದ್ದಂಥ ಮೈಸೂರು ರಾಜ್ಯವನ್ನು, ಮೈಸೂರು ದೇಶವನ್ನು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ವಿಲೀನಗೊಳಿಸಿದರು. ಇದು ಕನ್ನಡಿಗರ ಪಾಲಿಗೆ ಒಂದು ಥರದ ಹೆಮ್ಮೆಯ ತ್ಯಾಗ ಇರ್ಬೋದು, ಭಾರತದ ಮಟ್ಟಿಗೆ ಒಂದು ಹೆಮ್ಮೆ ಇರ್ಬೋದು. ಎರಡೂ ಕೂಡ ವಿಲೀನ ಆದಂಥ ದಿನ. ಅದರ ನೆನಪಿಗೆ ಕನ್ನಡ ಎಲ್ಲ ಕಡೆ ಅರಳಬೇಕು. ಅದಕ್ಕೆ ನಮಗೆ ಸಾಂಕೇತಿಕವಾಗಿ ನಮ್ಮ ಅಸ್ಮಿತೆಗಿರೋದು ನಮ್ಮ ಬಾವುಟ. ಈ ಬಾವುಟಕ್ಕೆ ಮತ್ತು ಇದರ ಆವೇಶಕ್ಕೆ, ಇದರ ಜೊತೆ ಇರುವ ಒಂದು ಭಾವನಾತ್ಮಕ ಸಂಬಂಧಕ್ಕೆ ನಮ್ಗೆ ಯಾವುದೇ ರಾಜಕೀಯ ನಂಟುಗಳಿಲ್ಲ. ನಾವು ನಮ್ಮ ಮನೆಗಳ ಮೇಲೆ ಯಾವುದೇ ಬಾವುಟ ಹಾರಿಸ್ಕೊಳ್ಳೋದಕ್ಕೆ ನಾವು ಯಾವುದೇ ಧಾರ್ಮಿಕವಾದಂಥ, ರಾಜಕೀಯವಾದಂಥ ಯಾವುದೇ ಅಜೆಂಡಾಗಳಿಲ್ಲದೆ ನಮ್ಮ ಮನಪೂರ್ವಕವಾಗಿ ನಾವು ಹಾರಿಸ್ತೀನಿ. ನಾನಂತೂ ಆಗಸ್ಟ್ 9ರಿಂದ 14ನೇ ತಾರೀಕು ತನಕ ನನ್ನ ಕಚೇರಿಯಲ್ಲಿ, ನನ್ನ ಮನೆಯಲ್ಲಿ ಮತ್ತು ನನ್ನ ಸ್ನೇಹಿತರಲ್ಲಿ, ನನ್ನ ಬಳಗದಲ್ಲಿ, ನನ್ನ ಎಲ್ಲ ಸ್ನೇಹಿತರುಗಳ ಕಡೆ ಈ ಅಭಿಯಾನದ ಜೊತೆ ಇರ್ತೀನಿ. ಈ ಬಾವುಟವನ್ನು ಹಾರಿಸ್ತೀವಿ. ಇದು ನಮ್ಮ ಪರಮ ಕರ್ತವ್ಯ. ಇದು ಬೇರೆಯವರು ಹೇಳಿ ಮಾಡುವಂಥದ್ದಲ್ಲ. ನಾವೇ ಪ್ರೀತಿಯಿಂದ ಪ್ರತಿನಿತ್ಯ ಹಾರಿಸಬೇಕಾದಂಥ ವಿಷಯ. ಕನ್ನಡಾಂಬೆಗೆ ಒಳ್ಳೆಯದಾದರೆ ನಾವೆಲ್ಲರಿಗೂ ಒಳ್ಳೆಯದಾಗುತ್ತೆ. ಕನ್ನಡಾಂಬೆ ಇರೋ ಕಾರಣಕ್ಕೆ, ಆ ಮಾತೃಭಾಷೆ ಇರೋ ಕಾರಣಕ್ಕೆ ನಾವಿದ್ದೀವಿ. ಜೈ ಕರ್ನಾಟಕ ಮಾತೆ ಆಗಲಿ. ಎಲ್ಲರೂ ಕೂಡ ಹಾರಿಸಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.